ನಾವಿದನ್ನ ಈಗ ಕಿತ್ಕೋತಾ ಇದೀವಿ. ತುಂಬಾ ಚೆನ್ನಾಗಿದೆ. ಪಪ್ಪೆದ್ರು ಅದೆಲ್ಲ ಹೌದು. ನನ್ನ ಚಾನೆಲ್ನ ಇನ್ನೂ ತನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಎದ್ದಿದ್ದಾನ ಏನು ಅಂತ ಹೇಳ್ಬಿಟ್ಟು ನೋಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದು 100 ಇರ್ಬೋದಂತ ಅನ್ಸತ್ತೆ. ಕೆಲವೊಂದು ಚಿಕ್ಕ ಚಿಕ್ಕದಿದೆ, ಕೆಲವೊಂದು ದೊಡ್ಡ ದೊಡ್ಡದಿದೆ. ಅದ್ರೂ ಸೂಪರ್ ಆಗಿದೆ, ನೋಡೋಣ ಅಷ್ಟೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಖಿ ಸಂತ್ರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನಾನು ಇವತ್ತು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಬಂದಿರೋದ್ರಿಂದ ಹೋಗ್ತಾ ಇದ್ದೀನಿ. ನೋಡೋಣ ಏನಾದರೂ ಸಿಗತ್ತಾ ಅಂತ ಹೇಳ್ಬಿಟ್ಟು. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಶ್ರೂಮ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೆ, ಆವಾಗ ಏನೂ ಸಿಕ್ಕಿರಲಿಲ್ಲ. ಇವತ್ತು ನೋಡಬೇಕು ಏನಾದರೂ ಸಿಗತ್ತಾ ಅಂತ ಹೇಳ್ಬಿಟ್ಟು. ಹಾಗೇನೆ ಚಿಂಟುನ ಕೂಡ ಮಲಗಿದ್ದಾನೆ. ಅವನು ಹೇಳೋದ್ರೊಳಗಡೆ ನಾನು ಬೇಗ ಹೋಗಿ ಬರ್ಬೇಕಷ್ಟೇನೆ. ಅದಕ್ಕೋಸ್ಕರ ಇವಾಗ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಓಕೆ, ಹೋಗ್ತಾ ಇದ್ದೀನಿ ಇವಾಗ. ಇಲ್ಲೆಲ್ಲ ನಾನು ಬರ್ದೆ ತುಂಬಾ ಟೈಮ್ ಆಯ್ತು. ಇದು ಬಾಳೆ ಗಿಡ, ಇದು ಯಾವ ಬಾಳೆ ಗಿಡ? ತೋಟದಲ್ಲಿ ಅಡಕೆನೂ ಕೂಡ ಹೆಕ್ದಂಗಾಯ್ತು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನೋಡಿ, ನಮ್ಮ ತೋಟ ಈ ತರ ಇದೆ. ತುಂಬಾ ಬಿದ್ದಿದೆ ಅಲ್ಲ? ಹೌದು. ಸೊಳ್ಳೆನೂ ಹಂಗೆ ಇದೆ ಅನ್ಸ್ತಿದ್ಯಪ್ಪ. ಬನ್ನಿ ಹೋಗೋಣ. ಇಷ್ಟೊಂದು ಸಿಕ್ತಾ? ಇಲ್ಲೆಲ್ಲ ತುಂಬಾ ಬಿದ್ದಿತ್ತಲ್ಲ. ಇರ್ಲ ಅಲ್ಲೇನೆ. ಹಾಗೆ ನಾನು ಹೀಗೆ ತುದಿ ಎಂಡ್ ತನ ತೋರಿಸ್ತೀನಿ ಆಯ್ತಾ. ಮಶ್ರೂಮ್ ಸಿಗತ್ತಾ ಅಂತ ಹೇಳ್ಬಿಟ್ಟು ನೋಡ್ಬೇಕು. ನಾನು ಯಾವಾಗ್ಲೂ ಇಲ್ಲಿ ಒಂದೊಂದ್ ಟೈಮ್ ಹೇಳ್ತಾ ಇತ್ತಲ್ವಾ, ಅಲ್ಲೆಲ್ಲ ಹೋಗಿ ನೋಡುದಷ್ಟೇ. ಇಲ್ಲೆಲ್ಲ ಒಂದೊಂದು ಹುತ್ತ ಇರ್ತಿತ್ತು. ವಾವ್, ಆಗಿದೆ ನೋಡಿ. ನಾವಿದನ್ನ ಈಗ ಕಿತ್ಕೋತಾ ಇದೀವಿ. ಒಂದ್ ಎಷ್ಟಾಗಿರ್ಬೋದು, ಒಂದ್ 50 ಅಷ್ಟಾಗಿರ್ಬೋದು ಅನ್ಸ್ತಾ ಇದೆಯಪ್ಪ. ಅಲ್ಲೆಲ್ಲ ಆಗಿದೆ, ದೂರ 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 ದೂರ. ಸ್ವಲ್ಪ ಗಿಡಗಳೆಲ್ಲ ತುಂಬಾ ಬೆಳೆದ್ಬಿಟ್ಟಿದ್ವು, ಅದಕ್ಕೋಸ್ಕರ ಕಟ್ ಮಾಡ್ತಾ ಇದೀವಿ. ಮಳೆ ನೀರು ಇನ್ನು ತುಂಬಾ ಚೆನ್ನಾಗಿ ಬಿದ್ದಿದ್ರೆ ತುಂಬಾ ಆಗ್ತಿತ್ತಲ್ಲ. ನೋಡಿ, ವಾವ್, ಬಕೆಟ್ ತಂದದಕ್ಕೂ ಲಾಸ್ ಆಗಿಲ್ಲ. ಹೇಳ್ತಾ ಇದೀವಿ ಫೈನಲ್ ಆಗಿ ಎಷ್ಟ್ ಗತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೇಳ್ತೀನಿ. ನೋಡೋಣ ಎಷ್ಟ್ ಸಿಗ್ಬೋದು ಅಂತ ಹೇಳ್ಬಿಟ್ಟು. ನಾನು ಇಲ್ಲೇನೆ ಹೀಗೇನೆ ಮೇಲೆ ಹೋಗ್ತೀನಿ. ಇಲ್ಲಿ ಹತ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಇದೆ. ಕಳೆ ಇರೋದ್ರಿಂದ ಇಲ್ಲ ಹಾವೆಲ್ಲ ಇದ್ರು ಇನ್ನು ಕೂಡ ಗೊತ್ತಾಗಲ್ಲ. ಫುಲ್ ಬೆಳೆದ್ಬಿಟ್ಟಿದೆ ಗಿಡನೇನೆ. ಭಯ ಆಗ್ತಿದೆ ಹೋಗ್ಲಿಕ್ಕೆ, ಹೆಂಗ್ ಹೋಗುದು ಅಂತ ಹೇಳ್ಬಿಟ್ಟು. ನೋಡ್ಕೊಂಡ್ ಹೋಗ್ಬೇಕು. ಎಲ್ಲಿ ಕಾಲ ಹಾಕುದೇಳೆ ಗೊತ್ತಾಗುದಿಲ್ಲ. ನೋಡ್ದೆ, ಇಲ್ಲೆಲ್ಲ ಹುತ್ತ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ಪಪ್ಪೆದ್ರು ಅದೆಲ್ಲ ಹೌದು. ಒಂದ್ ನಿಮಿಷ ಫೋಟೋ ಇದ್ ಮಾಡಿ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಸೈಡಲ್ಲೆಲ್ಲ ಈ ತರ ಆಗಿದೆ. ಇಲ್ಲೆಲ್ಲ ಆಕ್ಚುಲಿ ದೊಡ್ಡ ದೊಡ್ಡ ಹುತ್ತಿದಿತ್ತಲ್ಲ, ಅದೆಲ್ಲ ಎಲ್ಲ ಐತೇನಪ್ಪ ಹುತ್ತ ಎಲ್ಲ ತೆಗ್ದು ಕೀಳ್ತಾ ಇದಾರೆ ಪಾಪ. ಅಡಿಕೆ ಗಿಡ ಇದೆ, ಬಾಳೆ ಗಿಡ ಇಲ್ಲೇ ಇದೆ. ಮಳೆ ಬಂದ್ರೆ ಇವಾಗ ಇದ್ರ ಕೆಳಗಡೆನೆ ನಿಂತ್ಕೊಳ್ಳೋದು. ನಾನೇನು ಹಿಡ್ಕೊಂಡ್ ಬರ್ಲಿಲ್ಲ, ಛತ್ರಿನೂ ಕೂಡ, ಅದಕ್ಕೋಸ್ಕರ. ಇಲ್ಲೇನೆ ತೆಂಗಿನ ಮರನೂ ಕೂಡ ಇದೆ. ಲಾಸ್ಟ್ ಇಯರ್ ನಮ್ಗೆ ಏನು ಸಿಗ್ಲಿಲ್ಲಾಗಿತ್ತು, ಖಾಲಿ ವಿಡಿಯೋ ಮಾತ್ರ ಹಾಕಿದ್ದೆ ನಾನು. ಈ ಸಲನೇ ಸಿಕ್ತು.
ಎಷ್ಟು ಸಿಗತ್ತೆ ನೋಡ್ಬೇಕು. ಒಂದ್ 50 ಇದೆಯಾ ಅಲ್ಲ? ಇಲ್ಲಿ ಮೇಲೆಲ್ಲ ಇದೆ ಅಲ್ಲ? ಇಲ್ಲೇ ಅಲ್ಲ ಬೇಸಿಗೆಗಾಲದಲ್ಲಿ ಒಂದ್ ಟೈಮ್ ಎದ್ದದ್ದು ಫುಲ್ ಎದ್ದಿತ್ತಲ್ಲ. ನಾವು ನೀರ್ ಬಿಟ್ಟಿದ್ರು ಕೂಡ ಇಲ್ಲಿ ಹೇಳತ್ತೆ, ನೀರ್ ತುಂಬಾ ಬಿಡ್ತೀವಲ್ಲ ಅದಕ್ಕೋಸ್ಕರ. ಬನ್ನಿ ಬೇಗ ಬೇಗ ಕಿತ್ಕೊಂಡು ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನಾನು ಆಲ್ರೆಡಿ ಮೇಲ್ ಬಂದಿದ್ದೀನಿ, ಇವಾಗ ಮತ್ತೆ ಕೆಳಗಡೆ ಹೋಗ್ಬೇಕು. ಎಷ್ಟಾಗಿದೆ ಅಂತ ನೋಡ್ಬೇಕಲ್ವಾ? ಭಯ. ಆ ಚಿಕ್ಕ ಇದೆಯಾ? ಹೊರಳೋಗ್ಬಿಡ್ತದೇನೋ ಅಂತ. ಅದೇ ನೋಡೋಣ, ಇರ್ಲಿ ಬಿಡು, ತೆಗಿ. ಅದೇ ಮತ್ತೆ ಯಾರ್ ದಿನ ಬಂದ್ ನೋಡ್ತಿರ್ತರು. ಹೌದು, ಇರ್ಲಿ, ಒಳ್ಳೆ ಆಯ್ತು. ಇಷ್ಟ ದಿನ ಆದ್ಮೇಲೆ ಇವತ್ತೇ ತಿಂದಂಗ ಆಯ್ತದ. ಒಂದಾಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ. ಇನ್ನೊಂದ್ ಸ್ವಲ್ಪ ದೊಡ್ಡ ಆಗ್ಬೇಕಾಗಿತ್ತು, ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಡ್ಬೋದು ಅಂತ ಹೇಳ್ಬಿಟ್ಟು ನಾವು ಬೇಗ ತೆಗಿತಾ ಇದೀವಿ. ನಮ್ಮ ತೋಟದಲ್ಲಿ ಆದ್ರೂ ಕೂಡ ಮಶ್ರೂಮ್ ಎಲ್ಲ ಬೇರೆಯವ್ರು ಬಂದು ಕಿತ್ಕೊಂಡು ಹೋದ್ರು ಏನು ಹೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೋತೀನಿ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಇನ್ನೂ ತನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇದೇ ತರನ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಅಷ್ಟೇ. ಓಕೆ, ನೋಡೋಣ ಎಷ್ಟು ಸಿಗತ್ತೆ ಅಂತ ಹೇಳ್ಬಿಟ್ಟು. ವೇಟಿಂಗ್. ಇಲ್ಲೆಲ್ಲ ತುಂಬಾ ಇದೆ. ಅಲ್ಲಿ ಗಿಡ ಎಲ್ಲ ಕಟ್ ಮಾಡ್ಕೊಂಡು ಮೇಲ್ ಬರ್ಬೇಕಲ್ವಾ, ತುಂಬಾ ಹೊತ್ತಾಗ್ಬಿಡತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಟೈಮ್ ಕಟ್ ಮಾಡಿನೇ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಕೆರ ಫುಲ್ ಗಟ್ಟಿ ಅದ, ಅದು ನೀರು ಸರಿತ ಆಗೋದಲ್ಲ ಇದಿದೆಲ್ಲ. ಇನ್ ಸ್ವಲ್ಪ ನಾಳೆ ಕಿತ್ರೆ ಏನಾಗ್ಬೋದು ಅಲ್ವಾ? ಸ್ವಲ್ಪ ಮಳೆ ಬಂದದೆ ದೊಡ್ಡ ಆಯ್ತದೆ. ಅದೇ ಕಿತ್ತಾಕು, ಇರ್ಲಿ, ಮತ್ತೇನ್ ಮಾಡುದು. ಆ ಕಿತ್ತಾಕು ಅಲ್ವಾ? ನಾನು ಒಂದ್ ಕಿತ್ತೆ. ನಾನು ಚಲೋ ಬಂತು ಮಣ್ಣು. ವೇಟ್ ಮಾಡ್ತದೇನದು ಚಿಂಟು ಎದ್ನ. ಸೂಪರ್ ಇದೆ, ತುದಿ ಉದ್ದತನ. ಓಕೆ, ತುಂಬಾ ಸೊಳ್ಳೆ ಇತ್ತು ಅಂತ ಹೇಳ್ಬಿಟ್ಟು ನಾನು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ನಿಂತ್ಕೊಳಕ್ ಆಗಲ್ಲ, ಅಲ್ಲಿ ಪಪ್ಪಾನೆ ಎಲ್ಲಾನು ತೆಗ್ದು ಬರ್ತೀನಿ, ನೀನ್ ಹೋಗಿರು ಅಂತ ಹೇಳಿದ್ರು. ಆಮೇಲೆ ಎಷ್ಟು ಸಿಕ್ಕಿದೆ ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಮಳೆಗಾಲದಲ್ಲಿ ಸೊಳ್ಳೆನೋ ಅಥವಾ ತೋಟದಲ್ಲಿ ಸೊಳ್ಳೆನೇ ಇಷ್ಟೊಂದು, ಅದು ಹೇಳಕ್ ಆಗಲ್ಲ, ಅಷ್ಟೊಂದಿದೆ. ಕಚ್ಚಿ 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 ಯಪ್ಪ. ಅದಕ್ಕೋಸ್ಕರ ಬೇಗ ಬಂದೆ. ಚಿಂಟುನು ಮತ್ತೆ ಎದ್ದಿದ್ದಾನ ಏನು ಅಂತ ಹೇಳ್ಬಿಟ್ಟು ನೋಡ್ಬೇಕಲ್ವಾ, ಅದಕ್ಕೋಸ್ಕರ. ತುಂಬಾ ದೂರ ಆಗತ್ತೆ, ಹೋಗಿದಕ್ಕೂ ಕೂಡ ಲಾಸ್ ಆಗಿಲ್ಲ. ಏನಕ್ಕೆ ಅಂದ್ರೆ ಮಶ್ರೂಮ್ನ ತಿಂತೀವಿ ಇವಾಗ ತೆಗೆದ್ಬಿಟ್ಟಂತೂ. ಸ್ವಲ್ಪ ಚಿಕ್ಕ ಚಿಕ್ಕದಾಗೂ ಇದ್ದಿತ್ತು, ಬಟ್ ಯಾರಾದ್ರೂ ನೋಡ್ಬಿಟ್ರೆ ತೆಗ್ದ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಇವಾಗಲೇ ತೆಗೆದ್ಬಿಟ್ವಿ. ಕೆಲವೊಂದು ತುಂಬಾ ದೊಡ್ಡ ದೊಡ್ಡದಾಗಿ ಆಗಿತ್ತು, ಅಂದ್ರೆ ಸ್ವಲ್ಪ ಅದಕ್ಕೆ ಮಳೆ ನೀರೆಲ್ಲ ಸ್ವಲ್ಪ ಕರೆಕ್ಟ್ ಆಗಿ ತಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ. ಓಕೆ ಅಂತೂ ಬಂದ್ರಿ ಚಾದೆ ಮನೆಗೆ. ಇವಾಗ ನೋಡೋಣ ಚಿಂಟು ಎದ್ದಿದಾನ ಏನು ಅಂತ ಹೇಳ್ಬಿಟ್ಟು ಪಪ್ಪ ತಗೊಂಡ್ ಬರ್ತೆ ಅಂತ ಹೇಳಿದ್ರು. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. 100ಗಿಂತ ಜಾಸ್ತಿನೇ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅನ್ಕೋತಾ ಇದ್ದೀನಿ. ನೋಡೋಣ. ಓಕೆ, ಕಿತ್ಕೊಂಡ್ ಬಂದ್ ಆಯ್ತು, ತೋರಿಸ್ತೀನಿ ಎಷ್ಟು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ನೋಡಿ, ಇಷ್ಟೊಂದು ಸಿಕ್ಕಿದೆ. ಒಂದು 100 ಇರ್ಬೋದಂತ ಅನ್ಸತ್ತೆ. ಕೆಲವೊಂದು ಚಿಕ್ಕ ಚಿಕ್ಕದಿದೆ, ಕೆಲವೊಂದು ದೊಡ್ಡ ದೊಡ್ಡದಿದೆ. ಅದನ್ನು ಓಕೆ, ಮಶ್ರೂಮ್ ಸಿಕ್ಕಿದ್ ಆಯ್ತು ನಮಗೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅನ್ಕೋತೀನಿ. ಮಶ್ರೂಮ್ ಇಂದ ಸಾಂಬಾರ್ ಮಾಡೋದಾ ಇಲ್ಲ ಪಲ್ಯ ಮಾಡೋದಾ ಏನಂತ ಹೇಳ್ಬಿಟ್ಟು ನೋಡ್ಬೇಕು ಇವಾಗ. ತುಂಬಾ ಖುಷಿ ಆಯ್ತು. ಇಯರ್ ಅಲ್ಲಿ 1 ಟೈಮ್ ಅಲ್ವಾ ಸಿಗೋದು, ಈ ಸಲ ಸಿಕ್ತು. ಲಾಸ್ಟ್ ಇಯರ್ ಸಿಕ್ಕಿರ್ಲಿಲ್ಲ ಅಷ್ಟೇ.
ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಬೇಕಷ್ಟೇ. ನಿಮಗೆ ಯಾರಿಗಾದರೂ ಏನಾದರೂ ಡಿಫ್ರೆಂಟಾಗಿ ಏನಾದರೂ ರೆಸಿಪೀಸ್ ಇದು ಐಡಿಯಾಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.